ಕ್ರಿಸ್ಮಸ್ ಹಬ್ಬ ಬಂದಿದೆ, ಎಲ್ಲರಿಗೂ ಸಂತೋಷ ತಂದಿದೆ. ಚಂದನದ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುವವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನವೂ ನಾವು ಲೋಕವನ್ನು ನೋಡುವಾಗ ಎಲ್ಲ ಕಡೆ ಆಡಂಬರದ ಸಮಾರಂಭವನ್ನು ನಾವು ನೋಡುವವರಾಗಿದ್ದೇವೆ. ಕುಟುಂಬದವರು, ಸ್ನೇಹಿತರು ಎಲ್ಲ ಕೂಡಿ ಬಂದು ಸಂತೋಷದಿಂದ ಈ ಸಮಯವನ್ನು ಕಳೆಯುವವರಾಗಿದ್ದಾರೆ. ಆದರೆ ನಾವು ಮೊದಲನೆಯ ಕ್ರಿಸ್ಮಸ್ಸನ್ನು ನೋಡುವಾಗ ದೇವರು ಆತನ ಪರಲೋಕದ ಸುವರಗಳನ್ನು ಬಿಟ್ಟು ನರನಾಗಿ ಮಾನವ ಕುಲಕ್ಕೆ ಈ ಭೂಲೋಕಕ್ಕೆ ಬಂದಿದ್ದೇ ನಿಜವಾದ ಕ್ರಿಸ್ಮಸ್ ಹಬ್ಬವಾಗಿದೆ. ಚಂದನದ ಎಲ್ಲ ನಮ್ಮ ಅಚ್ಚುಮೆಚ್ಚಿನ ವೀಕ್ಷಕರಿಗೆ ಕ್ರಿಸ್ತೇಸುವಿನ ಅಮೂಲ್ಯವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಜೊತೆ ಬರುವುದಕ್ಕೂ ಸುಂದರವಾದಂಥ ರಾಗಗಳನ್ನು ಹಾಡಿ ವಾಕ್ಯಗಳನ್ನು ಕೇಳಿ ಸಂದೇಶದ ಮೂಲಕವಾಗಿ ಉತ್ತೇಜನವನ್ನು ಪಡೆಯುವಂಥ ಸುಂದರ ಭಾಗ್ಯ ತಂದೆಯಾದಂಥ ದೇವರು ನಮಗೆ ಕೊಟ್ಟದ್ದಕ್ಕಾಗಿ ಆತನಿಗೂ ಕೂಡ ನಾವು ವಂದನೆ ಸಲ್ಲಿಸುತ್ತೇವೆ. ಪ್ರಿಯ ವೀಕ್ಷಕರೇ, ಪ್ರತಿನಿತ್ಯ ನಾವು ಥರದ ಸುದ್ದಿ ಸಮಾಚಾರಗಳನ್ನು ಕೇಳುತ್ತಾ ಇರುತ್ತೇವೆ. ಕೆಲವು ಸುದ್ದಿಗಳು ನಮಗೆ ಆನಂದವನ್ನು ತಂದರೆ ಇನ್ನು ಕೆಲವು ದುಃಖವನ್ನು ತರುತ್ತವೆ. ಕೆಲವು ಸುದ್ದಿಗಳು ಬಹಳ ಮಹತ್ವವಾದಂಥ ಸುದ್ದಿಗಳಾದರೆ ಇನ್ನು ಕೆಲವು ಅಷ್ಟು ಮಹತ್ವ ಇಲ್ಲದಂಥ ಸುದ್ದಿಗಳು. ಇನ್ನು ಕೆಲವು ಬಹಳ ವಿಶಿಷ್ಟವಾದಂಥ ಸುದ್ದಿಗಳಿರ್ಬೋದು, ಇನ್ನು ಕೆಲವು ಕ್ಷುಲ್ಲಕವಾದ ಸುದ್ದಿಗಳಿರ್ಬೋದು. 2000 ವರ್ಷಗಳ ಹಿಂದೆ ಲೋಕ ಕೇಳದೇ ಇದ್ದಂಥ ಅತಿ ಶುಭವಾದಂಥ ಶುಭ ಸಮಾಚಾರವನ್ನು ದೇವದೂತರುಗಳು ಆಕಾಶದಲ್ಲಿ ಬಂದು ಅಲ್ಲಿ ನೆರೆದು ಬಂದಂಥ ಕುರುಬರಿಗೆ ತಿಳಿಸಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ಈ ರೀತಿಯಲ್ಲಿ ಓದುತ್ತೇವೆ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂಥ ಶುಭ ಸಮಾಚಾರವನ್ನು ನಿಮಗೆ ನಾನು ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ. ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಪ್ರಿಯ ವೀಕ್ಷಕರೇ, ಇಂದು ಈ ಲೋಕಕ್ಕೆ ಬೇಕಾದದ್ದು ಒಬ್ಬ ರಕ್ಷಕ. 2000 ವರ್ಷಗಳ ಹಿಂದೆ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸುವುದರ ಮೂಲಕವಾಗಿ ಆತನು ನರಾವತಾರ ಎತ್ತಿ ಮನುಷ್ಯನ ಹೃದಯದಲ್ಲಿ ಇದ್ದಂಥ ಆಳವಾದಂಥ ಅಗತ್ಯತೆ ಏನು ಅನ್ನುವುದನ್ನು ಅರಿತಂಥ ಆ ಭಗವಂತನು ಆತನು ಮನುಷ್ಯ ಅವತಾರವನ್ನು ಧರಿಸಿ ಒಬ್ಬ ಮಗುವಾಗಿ ಈ ಲೋಕದಲ್ಲಿ ಜನಿಸಿ ಬಂದದ್ದೇ ಕ್ರಿಸ್ಮಸ್. ಹಾಗಿದ್ದರೆ ಕ್ರಿಸ್ತ ಜಯಂತಿಯ ಉದ್ದೇಶ ಏನು ಅನ್ನುವುದನ್ನು ನಾವು ನೋಡುವಂಥ ವೇಳೆಯಲ್ಲಿ ಜಗತ್ತಿಗೆ ಇಂದು ಬೇಕಾದದ್ದು ಶಿಕ್ಷಣ ಅಲ್ಲ. ಯಾಕಂದರೆ ನಮ್ಮಲ್ಲಿ ಬಹಳಷ್ಟು ಜ್ಞಾನ ಇದೆ, ಆದರೆ ಬುದ್ಧಿವಂತಿಕೆ ಕಡಿಮೆಯಾಗುತ್ತಾ ಇದೆ. ದೊಡ್ಡ ದೊಡ್ಡ ಮನೆಗಳು ನಮ್ಮಲ್ಲಿ ಉಂಟು, ಆದರೆ ಆ ಮನೆಗಳಲ್ಲಿ ಇರುವಂಥ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಶಾಂತಿ, ನೆಮ್ಮದಿ ಇಲ್ಲ. ದೊಡ್ಡದಾದಂಥ ಸಂಬಳಗಳನ್ನು ನಾವು ಗಳಿಸುತ್ತೇವೆ, ಆದರೆ ಮನಸ್ಸಿನಲ್ಲಿ ಸಂತೃಪ್ತಿಯೇ ಇಲ್ಲ, ಮನಸ್ಸಿನಲ್ಲಿ ಶಾಂತಿ ಸಮಾಧಾನಗಳು ಇಲ್ಲ. ಶ್ರೀಮಂತ ಪೋಷಕರು, ತಂದೆ ತಾಯಿಗಳು ಇಂದು ಅನೇಕ ಮನೆಗಳಲ್ಲಿ ಇದ್ದಾರೆ, ಆದರೆ ಮನೆ ಒಳಗೆ ಅವರು ಕಾಣೆಯಾಗಿ ಹೋಗಿಬಿಟ್ಟಿದ್ದಾರೆ. ಯಾಕಂದರೆ ಕೆಲಸದಲ್ಲಿ ಮತ್ತು ತಮ್ಮ ಕಾರ್ಯಕಲಾಪಗಳಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದಾರೆ. ಇನ್ನು ಧಾರ್ಮಿಕ ಪ್ರವಚನಗಳು ಮತ್ತು ಅನೇಕ ರೀತಿಯಾದಂಥ ಬೋಧನೆಗಳು ಇನ್ನೂ ಕೂಡ ಇವೆ, ಆದರೆ ಸಹಿಷ್ಣುತೆ ಇಲ್ಲ. ಅನೇಕ ಗುರುಗಳು ಇಂದು ನಮ್ಮ ಮಧ್ಯದಲ್ಲಿದ್ದಾರೆ, ಆದರೆ ಹೆಚ್ಚು ಕೆಟ್ಟತನ ಬೆಳೀತಾ ಇದೆ. ಆದ್ದರಿಂದ ದೇವರು ಮನುಷ್ಯನ ಹೃದಯದ ಆಳವಾದಂಥ ಅಗತ್ಯತೆಯನ್ನು ಅರಿತವನಾಗಿ ತಾನೇ ಸ್ವತಃ ಈ ಲೋಕದಲ್ಲಿ ಇಳಿದು ಬಂದು ಮನುಷ್ಯನಿಗೆ ಅತಿಯಾಗಿ ಬೇಕಾದಂಥ ಆ ಪಾಪಗಳಿಂದ ಒಂದು ಬಿಡುಗಡೆ, ಪಾಪದ ಬಂಧನದಿಂದ ಬೇಕಾದ ವಿಮೋಚನೆ, ಅದನ್ನು ತರುವುದಕ್ಕೋಸ್ಕರವಾಗಿ ಕ್ರಿಸ್ತ ಜಯಂತಿಯ ದಿವಸದಂದು ಪ್ರೀತಿಯ ರೂಪದಲ್ಲಿ ಆತನು ಈ ಲೋಕಕ್ಕೆ ಇಳಿದು ಬಂದ. ಇಲ್ಲಿ ನಿನ್ನ ಹಾಗೆ ನಮ್ಮ ಹಾಗೆ ಆತನು ಮನುಷ್ಯನಾಗಿ ಜನ್ಮವನ್ನು ಆತನು ತಾಳಿದ. ಈ ರೀತಿಯಲ್ಲಿ ದೇವರು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದಂಥದ್ದನ್ನೇ ನಾವು ಕ್ರಿಸ್ತ ಜಯಂತಿ ಎಂಬುದಾಗಿ ಆಚರಿಸುತ್ತೇವೆ. ರಾಜಾದಿ ರಾಜನು ಆತನು ಆಗಿದ್ದರೂ ದೊಡ್ಡ ಅರಮನೆಯಲ್ಲಿ ಆತನು ಜನಿಸಲಿಲ್ಲ. ದೇವರಾಗಿ ಆತನು ಇದ್ದರೂ ಕೂಡ ಕೆಳಮಟ್ಟದ ಒಂದು ದನದ ಕೊಟ್ಟಿಗೆಯಲ್ಲಿ ಆತನು ಜನಿಸಿದನು. ಕಡು ಬಡವರನ್ನೂ ಸ್ವೀಕರಿಸಲು ಬಡವರಲ್ಲಿ ಬಡವನಾಗಿ ಬೆತ್ಲೆಹೇಮ್ ಎಂಬ ಸಣ್ಣ ಊರಲ್ಲಿ ಆತನು ಜನಿಸಿ ಬಂದ. ಆತನ ಜನನ ನಿಜಕ್ಕೂ ಅದ್ವಿತೀಯವಾದದ್ದೇ ಆಗಿದೆ. ಇನ್ನು ಆತನ ಜನ್ಮ ಕೂಡ ಅದ್ವಿತೀಯವಾಗಿತ್ತು. ಸೇವೆ ಮಾಡಿಸಿಕೊಳ್ಳುವುದಕ್ಕೆ ನಾನು ಬರಲಿಲ್ಲ,
ಬದಲಿಗೆ ಸೇವೆ ಮಾಡುವುದಕ್ಕೂ ನನ್ನ ಪ್ರಾಣವನ್ನೇ ಈಡು ಕೊಡುವುದಕ್ಕೂ ನಾನು ಬಂದಿದ್ದೇನೆ ಎಂಬುದಾಗಿ ಆತನು ಹೇಳಿ ತನಗಿದ್ದಂಥ 12 ಜನ ಶಿಷ್ಯರ ಪಾದಗಳನ್ನು ದೀನರಲ್ಲಿ ದೀನನಾಗಿ ಆತನು ತೊಳೆಯುತ್ತಾ ಆತನು ಬಂದ. ಗುರುವಾಗಿದ್ದನು, ಆದರೂ ಶಿಷ್ಯರ ಪಾದಗಳನ್ನು ತೊಳೆದ. ಅರಸರ ಅರಸನು ಆತನು ಆಗಿದ್ದ, ದೇವಾದಿ ದೇವನು ಆತನು ಆಗಿದ್ದ. ಆದರೆ ದೀನನಾಗಿ ಸೇವೆಯ ಅರಸನು ಆತನು ಆದನು. ಅಹಂಕಾರ, ಗರ್ವ, ಸ್ವಾರ್ಥದಿಂದ ತುಂಬಿದ ಮನುಷ್ಯನಿಗೆ ಬಲವಾದಂಥ ಒಂದು ಮಾದರಿ ಆತನು ಆಗಿದ್ದಾನೆ. ನಿರ್ಗತಿಕರಿಂದ ಹಿಡಿದು ಐಶ್ವರ್ಯವಂತರ ತನಕ ಎಲ್ಲರ ಜೊತೆಗೆ ಆತನು ಬೆರೆತು ದೀನತೆಯಲ್ಲಿ ಒಬ್ಬರನ್ನೊಬ್ಬರು ಹೇಗೆ ಪ್ರೀತಿ ಗೌರವದಿಂದ ಕಾಣಬೇಕು ಎಂಬುದನ್ನು ತನ್ನ ಜೀವಿತದ ಮೂಲಕ ಜೀವಿಸಿ ಆತನು ತೋರಿಸಿದ. ಆತನ ಹಾಗೆ ಜೀವಿಸಿದವರು ಯಾರು ಕೂಡ ಇಲ್ಲ. ಇನ್ನು ಯೇಸುವಿನ ಬೋಧನೆಗಳನ್ನು ನಾವು ನೋಡುವಾಗ ಆತನ ವಾಕ್ಯದಲ್ಲಿ ಅನೇಕ ಅಮೂಲ್ಯವಾದ ಬೋಧನೆಗಳನ್ನು ಆತನು ಕೊಟ್ಟಿದ್ದಾನೆ. ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಬೋಧನೆ ಈ ರೀತಿಯಲ್ಲಿದೆ: ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಮೊದಲನೆಯ ಗೀತೆ ಕ್ಯಾಂಡಲ್ ಲೈಟ್ ಕ್ಯಾರಲ್ ಎಂಬ ಹಾಡನ್ನು ನಾವು ಕೇಳುವವರಾಗಿದ್ದೇವೆ. ಈ ಗೀತೆ ಕ್ರಿಸ್ಮಸ್ ಹಬ್ಬದ ಮುಖ್ಯತ್ವವನ್ನು ಹೇಳುವ ವಿಷಯವಾಗಿದೆ. Oh
ಪ್ರಿಯ ವೀಕ್ಷಕರೇ, ಈಗ ಎರಡನೆಯ ಹಾಡನ್ನು ಕೇಳುವವರಾಗಿದ್ದೇವೆ. ಮೆಸ್ಸಿಯ ಕ್ರಿಸ್ಮಸ್. ಈ ಹಾಡು ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಮಾತಾಡುವುದಾಗಿದೆ. ಆತನು ರಾಜಾದಿರಾಜನು, ಪೂರ ಆಡಳಿತ ಆತನ ಮೇಲಿದೆ ಎಂಬ ವಿಷಯವನ್ನು ಈ ಹಾಡು ನಮಗೆ ಹೇಳುವುದಾಗಿದೆ. And suddenly there was with the angel a multitude of the heavenly hosts, praising God and saying, Glory to God, glory to God in the highest, and peace on ಶಿಲುಬೆಯ ಮೇಲೆ ಆತನು ನೇತಾಡುತ್ತಾ ಇದ್ದಂಥ ಸಮಯದಲ್ಲಿ ಆತನನ್ನು ಮೊಳೆಗೆ ಜಡೆದಂಥ ಆ ಸೈನಿಕರನ್ನು ನೋಡುತ್ತಾ, ಆತನ ತಲೆಯ ಮೇಲೆ ಕಿರೀಟವನ್ನು, ಮುಳ್ಳಿನ ಕಿರೀಟವನ್ನಿಟ್ಟಂಥ ಆ ಜನರನ್ನು ಆತನು ನೋಡುತ್ತಾ ಅವರಿಗೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾನೆ, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಾರೆ ಅವರು ಅರಿಯರು ಎಂಬುದಾಗಿ.
ನನ್ನ ಪ್ರಿಯರೇ, ಆತನ ಬೋಧನೆಗಳಲ್ಲಿ ಇನ್ನೊಂದು ಬಹಳ ವಿಶೇಷವಾದದ್ದು, ಜನರಿಗೆ ಆತನು ಬೋಧನೆ ಮಾಡುತ್ತಾ ಹೇಳುತ್ತಾ ಇದ್ದಾನೆ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ತೊಡಬೇಕು ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ಕೂಡ ನಿಮಗೆ ದೊರಕುವವು ಎಂಬಂಥ ವಾಗ್ದಾನವನ್ನು ಆತನು ನಮಗೋಸ್ಕರವಾಗಿ ಕೊಟ್ಟಿದ್ದಾನೆ. ಯೇಸು ತನ್ನ ಬೋಧನೆಯಲ್ಲಿ ಮಾತ್ರವಲ್ಲ, ತನ್ನ ಮರಣದಲ್ಲಿಯೂ ಕೂಡ ಅದ್ವಿತೀಯನು ಆತನು ಆಗಿದ್ದ. ಯೋಹಾನನ ಸುವಾರ್ತೆಯಲ್ಲಿ ಆತನು ಈ ರೀತಿಯಲ್ಲಿ ಹೇಳುತ್ತಾನೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಎಂಬುದಾಗಿ ಆತನು ಹೇಳಿದ್ದು ಮಾತ್ರವಲ್ಲ, ನಮ್ಮೆಲ್ಲರನ್ನ ತನ್ನ ಸ್ನೇಹಿತರೇ ಎಂಬುದಾಗಿ ಆತನು ಎಣಿಸಿ, ಸ್ನೇಹಿತರಿಗೋಸ್ಕರವಾಗಿ ಪ್ರಾಣ ಕೊಡುವುದೇ ನನ್ನ ಉದ್ದೇಶ, ಅವರು ಗತಿಸಿ ಹೋಗುವುದು ಬೇಡ, ಅವರು ಶಿಕ್ಷೆ ಹೊಂದುವುದು ಬೇಡ, ಅವರ ಶಿಕ್ಷೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ ಶಿಲುಬೆಯ ಮಾರ್ಗವನ್ನು ಆತನು ಹಿಡಿದು ನನಗೋಸ್ಕರ ನಿನಗೋಸ್ಕರ ತನ್ನ ಪ್ರಾಣವನ್ನೇ ಈಡಾಗಿ ಆತನು ಕೊಟ್ಟ. ಸಾವಿನ ಮೂಲಕವಾಗಿ ಅದನ್ನು ಆತನು ಸಿದ್ಧಾಂತ ಪಡಿಸಿದ. ಹಾಗಿದ್ದರೆ ಯೇಸು ಈ ಲೋಕದಲ್ಲಿ ಜನಿಸಿದ್ದು ಯಾಕೆ? ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿಯೇ. ಆತನು ಈ ಲೋಕದ ಸೌಕರ್ಯಗಳನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಬಂದವನಲ್ಲ. ಎಲ್ಲರ ಸೇವೆಯನ್ನು ಆತನು ಮಾಡಿ ತನ್ನ ಜೀವಿತವನ್ನೇ ಮುಡುಪಾಗಿ ಕೊಡುವುದಕ್ಕೋಸ್ಕರವಾಗಿ ಆತನು ಬಂದ. ಜೀವಿತದ ಮೂಲನೂ ಆತನೇ ಆಗಿರುವಾಗ ಮರಣ ಹೇಗೆ ಆತನನ್ನು ಹಿಡಿಯಲಿಕ್ಕೆ ಸಾಧ್ಯ? ಮರಣದ ಕೊಂಡಿಯನ್ನು ಮುರಿದು ಹಾಕಿ ಮರಣವನ್ನು ಜಯಿಸಿ 3ನೆಯ ದಿನದಲ್ಲಿ ಮೃತ್ಯುಂಜಯನಾಗಿ ಆತನು ಎದ್ದು ಬಂದ. ಆತನು ತನ್ನ ಪುನರುತ್ಥಾನದಲ್ಲಿಯೂ ಕೂಡ ಅದ್ವಿತೀಯ ಪುರುಷನೇ ಆತನು ಆಗಿದ್ದಾನೆ. ಈ ಕ್ರಿಸ್ತ ಜಯಂತಿಯ ದಿವಸದಂತೂ ನಾನು ನೀನು ಕೇವಲ ಸಂದೇಶವನ್ನು ಕೇಳುವುದು ಮಾತ್ರವಲ್ಲ, ಅದರಲ್ಲಿ ಸಂತೋಷ ಉಲ್ಲಾಸ ಪಡುವುದು ಮಾತ್ರವಲ್ಲ, ಆದರೆ ನಿನ್ನ ಹೃದಯವನ್ನು ತೆರೆದು, ಯೇಸುವೆ ಅಲ್ಲಿ ಇಲ್ಲಿ ನೀನು ಜನಿಸಿ ಬರುವುದು ಬೇಡ, ನನ್ನ ಹೃದಯದಲ್ಲಿ ನೀನು ಜನಿಸಿ ಬಾ ಸ್ವಾಮಿ ಎಂಬುದಾಗಿ ನಮ್ಮ ಜೀವಿತವನ್ನೇ ಆತನಿಗೆ ಪ್ರತಿಷ್ಠೆ ಮಾಡಿ ಕೊಟ್ಟರೆ ನಾವು ಮಾಡುವಂಥ ಈ ಕ್ರಿಸ್ತ ಜಯಂತಿ ನಿಜವಾಗಲೂ ಸಾರ್ಥಕ ಆಗುತ್ತದೆ ಎಂಬುದಾಗಿ ನಾವು ಹೇಳ್ತೇವೆ. ನಮ್ಮ ಪ್ರಿಯ ವೀಕ್ಷಕರೇ, ಈ ದಿನ ನೀವು ಕೇಳಿದ್ದೀರಾ, ಸಂತೋಷಪಟ್ಟಿದ್ದೀರಾ? ನಿಮ್ಮ ಹೃದಯವನ್ನು ತೆರೆದು ಸ್ವಾಮಿಗೆ ಒಪ್ಪಿಸಿಕೊಟ್ಟು, ಕ್ರಿಸ್ತನೇ ನನ್ನೊಳಗೆ ನೀನು ಬಾ, ನನ್ನಲ್ಲಿ ನೀನು ಜೀವಿಸು, ನನ್ನ ಒಡೆಯನು ನೀನಾಗು, ನನ್ನ ಕುರುಬನು ನೀನಾಗು ಎಂಬುದಾಗಿ ನಮ್ಮ ಜೀವಿತ ಆತನಿಗೆ ಸಮರ್ಪಿಸುವಾಗ ಆತನು ನಮ್ಮ ಜೀವಿತದಲ್ಲಿ ಬಂದು ನಮ್ಮ ಜೀವಿತವನ್ನು ಸಾರ್ಥಕವಾಗಿ ಮಾಡಿ ತನ್ನ ಜೊತೆಗೆ ಒಂದು ದಿನ ಆತನು ನಮ್ಮನ್ನು ಕರೆದುಕೊಂಡು ಹೋಗುವ ಆತನಾಗಿದ್ದಾನೆ. ಆ ಒಂದು ದಿವ್ಯವಾದ ಸಂದೇಶ ನಿಮ್ಮ ಜೀವಿತದಲ್ಲಿ ಸಾರ್ಥಕವಾಗಲಿ. ನಿಮ್ಮೆಲ್ಲರಿಗೂ ನಮ್ಮ ಪರವಾಗಿ ಸವಿನಯವಾದಂಥ ಕ್ರಿಸ್ತ ಜಯಂತಿಯ ವಂದನೆಗಳು. ಎರಡು ಹಾಡುಗಳು ನಿಮ್ಮ ಮನಸ್ಸಿಗೆ ರೋಮಾಂಚನವನ್ನು ತಂದಿದೆ ಎಂದು ನಾನು ನಂಬುತ್ತೇನೆ. ಈಗ 3ನೇ ಹಾಡನ್ನು ಕೇಳುವವರಾಗಿದ್ದೇವೆ. ಜಾಯಸ್ ಕ್ಯಾರಲ್ಸ್. ಈ ಹಾಡು ನಿಮಗೆ ಆಶೀರ್ವಾದವಾಗಿರಲಿ.
to the earth, the Savior reigns. Let men their songs explore. The fields and floods, repeat the sounding joy. Repeat the sounding joy. Repeat the sounding joy. Heroes the world with truth and grace, and makes the nations grow. The glories of His righteousness, and wonders of His love, and wonders of His love, and wonders of His love. Joy to the world, for Christ the Lord is born. Let there be light, let there be light, and there was ಚಂದನದ ವೀಕ್ಷಕರೇ, ಈಗ ನಾವು 4ನೇ ಹಾಡನ್ನು ಕೇಳುವವರಾಗಿದ್ದೇವೆ. ಮಂಗಳಶ್ರೀ ರಾತ್ರಿಯಲ್ಲಿ. ಇದು ಕನ್ನಡ ಹಾಡಾಗಿದೆ. ನೀವೆಲ್ಲರೂ ಈ ಹಾಡನ್ನು ಕೇಳಿ ದೇವರು ಮಾಡಿದ ಕಾರ್ಯವನ್ನು ನೆನಪು ಮಾಡಿ ಆತನ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ನಾನು ಹಾರೈಸುತ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ಕ್ರಿಸ್ಮಸ್ ಹಾಡುಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ತಂದಿದೆ ಎಂದು ನಾನು ನಂಬುತ್ತೇನೆ. ಈ ಹಾಡುಗಳನ್ನು ನೀವು ಅನೇಕ ಸಾರಿ ಕೇಳಬಹುದು. ಅದು ಮಾತ್ರವಲ್ಲ, ಕ್ರಿಸ್ಮಸ್ ಹಬ್ಬದ ಆಶೀರ್ವಾದ, ಸಮಾಧಾನ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ಅದು ಮಾತ್ರವಲ್ಲ ನಿಮ್ಮ ಕುಟುಂಬದಲ್ಲಿ ನೆರವೇರಬೇಕೆಂದು ಕ್ರಾಸ್ ರೋಡ್ ಸಭೆಯಿಂದ ನಾನು ಹಾರೈಸುವವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.